ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈ ನೋಡಿ ಗೊತ್ತಾಗಿದೆ. ಸಿಂಪಲ್ ಆಗಿ ನಾನು ಇವತ್ತು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಅದು ನೋಡೋಣ. ನೋಡಿ, ಸೋಯಾ ಗೋಬಿ ಮಾಡೋದಕ್ಕೆ ನಾನು ಒಂದು 10 ರೂಪಾಯಿದು 2 ಪ್ಯಾಕೆಟ್ನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಟೊಮೊಟೊನ ಒಂದು ವಿಸಲ್ ಬರೆಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇದು ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಸಕ್ಕರೆ, ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಬೇಕು. ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಜಾರಿಗೆ ಟೊಮೊಟೊನ ಹಾಕೋಬೇಕು. ಸಿಪ್ಪೆ ತೆಕ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲಿ ಒಂದು ವಿಸಲ್ ಬರ್ಸ್ಕೊಂಡಿದ್ದೀನಿ. ಟೊಮೊಟೊನ ಬೇಗ ಸಿಪ್ಪೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನಾನು ಸೋಯಾ ಜಂಕ್ಸನ್ನ ಬಿಸಿನೀರಲ್ಲೂ ವಾಶ್ ಮಾಡಿ ತಣ್ಣೀರಲ್ಲೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ. ಧನಿಯಾ ಮತ್ತು ಮೆಣಸಿಕಾಯಿ ಪೌಡ್ರು, ಇದು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಕರೆಂಟ್ ಬೇರೆ ಇದೆ, ಸಮಯದಲ್ಲಿ ಹೊರಟೋಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟ್ ಇದು ಬರ್ಬರ್ತವಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಕಲಿಸ್ಕೊಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನಾನು ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅರ್ಧ ಚಮಚನ ತೊಗೊಂಡಿದ್ನಲ್ಲ, ಫಸ್ಟೇ ಹಾಕ್ಕೊಬೇಕಿತ್ತು. ಇವಾಗ ಹಾಕ್ಕೋತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಟೊಮೊಟೊ ಮತ್ತು ಸಕ್ಕರೆನ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಕಡೆ ಇಡ್ತೀನಿ ಇದನ್ನು. ಇವಾಗ ಸೋಯಾನ ನಾನು ಈ ರೀತಿ ಕಲಸಿಟ್ಕೊಂಡಿದ್ದೆನಲ್ಲ, ಇವಾಗ ಎಣ್ಣೆ ಕೂಡ ಕಾದಿದೆ. ಈಗ ಎಣ್ಣೆಲಿ ಹಾಕೋತಾ ಇದ್ದೀನಿ. ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕೊಳ್ಳಿ. ಇದೇನು ಸ್ವಲ್ಪ ಹಾಕಬೇಕು ಅಂತ ಏನಿಲ್ಲ, ಇದೇನು ಅಂಟ್ಕೊಳ್ಳೋದಿಲ್ಲ, ಏನೂ ಇಲ್ಲ, ಬಿಡಿಯಾಗೆ ಬರುತ್ತೆ. ನಾನು 20 ರೂಪಾಯಿದು ಸೋಯಾ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಜಾಸ್ತಿ ತೊಗೊಂಡಿಲ್ಲ ನಾನು. ಒಂದು 2 ನಿಮಿಷ ಅದು
1 ಸ್ಪೂನ್ ಕಾರ್ನ್ಫ್ಲೋರ್ನ ಕಲಸಿಟ್ಕೊಬೇಕು. ಇದೇನು ಗಂಟಾಗೋಲ್ಲ, ಈ ರೀತಿ ಕಲಸಿಟ್ಕೊಬೇಕಷ್ಟೇ. ನೋಡಿ, ಡ್ರೈ ಗೋಬಿ ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಒಂದು ತಟ್ಟೆಗೆ ತಗೋತಾ ಇದ್ದೀನಿ. ಈಗ ಇದೆ ಆಯಿಲ್ನೇ ನಾನು ಒಂದು ಚಿಕ್ಕ ಸೌಟಲ್ಲಿ ತಗೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿಕಾಯಿ, ಸಣ್ಣಗೆ ಹೆಚ್ಚಿರೋ ಅಂತಹ ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವುದೇ ಸಾಸನ್ನ ಬಳಸ್ತಾ ಇಲ್ಲ, ಸಾಸ್ ಬಳಸದೆ ಮಾಡ್ತಾ ಇರೋದು. ಮತ್ತು ನಾವಿಲ್ಲಿ ಹಸಿಮೆಣ್ಸಿಕಾಯಿ ಪೌಡ್ರು ಕೂಡ ಬಳಸಿಲ್ಲ, ಮನೇಲಿ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನೇ ಬಳಸಿರೋದು. ಯಾವ ಐಟಮ್ ಇಲ್ಲ ಅಂದರೂ ಕೂಡ, ಒಂದು ಐಟಮ್ ಇಲ್ಲ ಅಂದರೂ ಕೂಡ ನಾವು ಈ ರೀತಿ ಮಾಡ್ಕೊಬೋದು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಯಾಕಂದರೆ ಕೊರೋನಾ ಟೈಮಲ್ಲಿ ನಮಗೆ ಈ ರೀತಿ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಈ ರೀತಿ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ನೋಡಿ, ಇವಾಗ ಫ್ರೈ ಆಗಿದೆ. ಇದು ಸಾಕು, ಎಷ್ಟು ಫ್ರೈ ಆದರೆ, ಜಾಸ್ತಿ ಫ್ರೈ ಆಗಬಾರ್ದು, ಇಷ್ಟಾದರೆ ಸಾಕು. ಇದಕ್ಕೆ ನಾವಿವಾಗ ದಪ್ಪಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ ನಾನು. ಇದು ಕೂಡ ಅಷ್ಟೇ, ಜಾಸ್ತಿ ಫ್ರೈ ಆಗಬಾರ್ದು. ನೀವು ಸಣ್ಣದಾಗಾದರೂ ಹೆಚ್ಕೊಬೋದು, ಇಲ್ಲ ಬಾಯಿಗೆ ಸಿಗಲಿ ಅಂತ ನೋಡಿ ಈ ರೀತಿನಾದರೂ ಹೆಚ್ಕೊಬೋದು. ನೋಡಿ, ನಾನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಕರೆಂಟ್ ಹೋಗಿತ್ತು, ಆವಾಗ ಸ್ವಲ್ಪ ವಾಯ್ಸು ಬ್ರೇಕ್ ಆಗಿದೆ. ನಾನು ಮತ್ತೆ ವಾಯ್ಸ್ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಮಿಸ್ಟೇಕ್ ಆಗಿದೆ, ಯಾರೂ ಬೇಜಾರು ಮಾಡ್ಕೊಬೇಡಿ. ನೋಡಿ, ಇವಾಗ ಇದು ಕೂಡ ಫ್ರೈ ಆಯಿತು. ಈಗ ಟೊಮೊಟೊ ಸಾಸ್ನ ಹಾಕೋತಾ ಇದ್ದೀನಿ. ಟೊಮೊಟೊ ಮತ್ತು ಸಕ್ಕರೆ ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ. ನಾನು 4 ಟೊಮೊಟೊ ತೊಗೊಂಡಿದ್ದೀನಿ. ಈ ರೀತಿ ಒಂದು 2 ನಿಮಿಷ ಇದನ್ನ ಬಾಡಿಸ್ಕೊಳ್ಳೋಣ. ಟೊಮೊಟೊ ರುಬ್ಬಿರೋದನ್ನ ಕುದೀತಾ ಇದೆ. ಈಗ ಧನಿಯಾ ಪೌಡ್ರು ಮತ್ತು ಹಸಿಮೆಣ್ಸಿಕಾಯಿ ಧನಿಯಾ ಮತ್ತು ಹಸಿಮೆಣ್ಸಿಕಾಯಿನ ಎರಡನ್ನೂ ನಾನು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ಯಾವುದೇ ಬೇರೆ ಮಸಾಲೆ ಹಾಕೋತಾ ಇಲ್ಲ ನಾನು. ಹಾಗೆ ಒಂದು 1/4 ಸ್ಪೂನಷ್ಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಅರಿಶಿನ ಪುಡಿ ಕೂಡ ಹಾಕೋಬೋದು. ಮಸಾಲೆ ನೋಡಿಕೊಂಡು ನೀವು ಎಷ್ಟು ಬೇಕಷ್ಟನ್ನು ಮಾಡ್ಕೋಬೋದು. ಒಂದು 2 ನಿಮಿಷ ಈ ರೀತಿ ಬಾಡಿಸ್ಕೊಳ್ಳೋಣ. ಈ ಮಸಾಲೆಗೆ ಎಷ್ಟು ರುಚಿ ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಗೋಬಿಗೂ ಕೂಡ ನಾವು ಮೊದಲೇ ಹಾಕಿದ್ದೀವಿ, ನೋಡ್ಕೊಂಡು ಹಾಕೋಬೇಕು. ಇವಾಗ ಒಂದು ಕುದಿ ಬರಲಿ. ಇದು
1 ಸ್ಪೂನ್ ಕಾರ್ನ್ಫ್ಲೋರ್ನ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನೀಗ ಒಂಚೂರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಒಂದು ಕುದಿ ಬರಲಿ. ಇದು ನಾನು ತೊಗೊಂಡಿರೋಂತಹ ಗೋಬಿಗೆ ಇದು ಕರೆಕ್ಟಾಗಿ ಆಗುತ್ತೆ ಮಸಾಲೆ. ಇವಾಗ ನೋಡಿ ಗೋಬಿ ಫ್ರೈನ ಹಾಕ್ತಾಯಿದ್ದೀನಿ. ಒಂದು 7-8 ಜನಕ್ಕೆ ಆಗುತ್ತೆ. 20 ರೂಪಾಯಿಂದು ಸೋಯಾ ನಾನು ತೊಗೊಂಡಿರೋದು ನೋಡ್ಬೋದು ನೀವು. ಲಾಸ್ಟಿಗೆ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೋತೀನಿ ನಾನು. ಆಗಿದೆ ಸೋಯಾ ಗೋಬಿ. ಸಿಂಪಲ್ ಆಗೇನೆ ಸೋಯಾ ಸಾಸು ಏನೂ ಬಳಸ್ತಲೇ ಮನೇಲೆ ಮಾಡಿರುವಂತಹ ಗೋಬಿ ರೆಡಿಯಾಗಿದೆ ಸಿಂಪಲ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು.